ಯಶ್ ಅವರು ತುಂಬಾ ಒಂದು ಒಳ್ಳೆ ಮಾತಾಡಿದ್ರು. ನಾನು ಒಂದು ಕೇಳಿದೆ, ಅಣ್ಣ ನೀನು ದಯವಿಟ್ಟು ಬಂದ್ಬಿಟ್ಟು ನನ್ನ ಪಿಕ್ಚರ್ ಬಂದು ಪ್ರಮೋಷನ್ ಮಾಡು. ವಿಷ್ಣು ಪ್ರಿಯ ಟ್ರೈಲರ್ ನೋಡಿದಾಗ ಐ ಶೋಡ್ ಹಿಮ್, ಅಣ್ಣ ಹೇಗಿದೆ ಹೇಳಿ. ಶ್ರೇಯಸ್ ನಿಜವಾಗ್ಲೂ ಸೂಪರ್ ಆಗಿದೆ, ಇದು KGF 2 ಆಗಿದೆ, ಸೂಪರ್ ಆಗಿದೆ ಶ್ರೇಯಸ್, ಸಕಲಾಗಿದೆ ಕಟ್. ನಾನು ನನ್ಗೆ ಅವ್ರು ಹೇಳಿದಾಗ ತುಂಬಾ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಈಸ್ ಆಲ್ರೆಡಿ ಬಿಕಮ್ ವೆರಿ ಬಿಗ್ ಸರ್, ಇಂಡಿಯನ್ ಲೆವೆಲ್ ಸ್ಟಾರ್ ಆಗ್ಬಿಡಿದ್ರು ಆಲ್ರೆಡಿ. ನನ್ನನ್ನು ಇಂಪ್ರೆಸ್ ಮಾಡೋ ನೆಸೆಸಿಟಿ ಅವ್ರಿಗಿಲ್ಲ ಖಂಡಿತ. ಈ ಮನುಷ್ಯ ಹೇಳ್ತಾರೆ ನಿಜವಾಗೂ ಜೆನ್ಯೂನ್ ಹೇಳ್ತಾರೆ. ನಾನು ಹೇಳಿ ಅಣ್ಣ ಮಾತು ಕೇಳ್ತೀನಿ, ನೀನು ಬಂದು ಪ್ರಮೋಷನ್ ಮಾಡಿದ್ರೆ ಒಂದು ಜನಕ್ಕೆ ಗೊತ್ತಾಗುತ್ತೆ, ಒಂದು ರೀಚ್ ಸಿಗುತ್ತೆ, ದಯವಿಟ್ಟು ಮಾಡೋಣ. ಇಲ್ಲ ಶ್ರೇಯಸ್ ಒಂದು ಮಾತು ಹೇಳ್ತೀನಿ, ನಾನು ಬಂದು ಹೇಳಿದ ತಕ್ಷಣ ಜನ ಸಿನಿಮಾ ನೋಡ್ತಾರೆ ಅಂತ ನಾನು ಅನ್ಕೋಬೇಡಲ್ಲ. ಜನ ಒಳ್ಳೆ ಸಿನಿಮಾ ನೋಡೇ ನೋಡ್ತಾರೆ ಖಂಡಿತವಾಗ್ಲೂ. ಜಸ್ಟ್ ಫೋಕಸ್ ಆನ್ ಗುಡ್ ವರ್ಕ್ ಅಂತ ಅವ್ರು ಹೇಳಿದ್ರು. ಸೊ ದಟ್ ಈಸ್ ಒನ್ ಸ್ಟೇಟ್ಮೆಂಟ್ ಅವ್ರು ಹೇಳಿದ್ರೆ ತುಂಬ ನನ್ನ ತಲೆಯಲ್ಲಿ ನಿಂತ್ಕೋತಾರೆ. ಸೊ ಇವಾಗ ಯಾರೇ ಸಡನ್ ಸಿನಿಮಾ ನೀವು ಪ್ರಮೋಟ್ ಮಾಡಿದ್ರೆ ವರ್ಕ್ ಆಗಲ್ಲ. ಅಂದರೆ ಪ್ರಮೋಷನ್ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟ್ನ ಒಬ್ಬ ಒಳ್ಳೆ ದೊಡ್ಡ ಆರ್ಟಿಸ್ಟ್ ಅದನ್ನ ರಿಲೀಸ್ ಮಾಡಿದ್ರೆ ಒಂದು ವ್ಯೂಯರ್ಶಿಪ್ ಸಿಗೋದಂತೂ ಖಂಡಿತವಾಗ್ಲೂ ಸತ್ಯ. ಕರೆಕ್ಟ್. ಬಟ್ ಅಟ್ ದ ಎಂಡ್ ಆಫ್ ದ ಸಿನಿಮಾ ಶುಡ್ ಬಿ ಗುಡ್. ಸಿನಿಮಾ ಶುಡ್ ಬಿ ಗುಡ್. ಬಟ್ ಆ ಸಿನಿಮಾ ಗುಡ್ ಅಂತ ಹೇಳಿದ್ನಲ್ಲ ಸರ್, ಸಿನಿಮಾ ಗುಡ್ ಇದ್ದಾಗ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಜನ ನೋಡೋ ಇಂಟ್ರೆಸ್ಟ್ ಬರುತ್ತೆ. ದಿನ ಬೆಳಿಗ್ಗೆ ಚೆನ್ನಾಗಿದೆ, ಚೆನ್ನಾಗಿಲ್ದಿರೋದು ಚೆನ್ನಾಗಿದೆ, ಚೆನ್ನಾಗಿಲ್ದಿರೋದು ಚೆನ್ನಾಗಿದೆ, ಚೆನ್ನಾಗಿಲ್ದಿರೋದು ಚೆನ್ನಾಗಿದೆ, ಜನ ಇಲ್ಲಿಂದ ನೋಡ್ತಾರೆ. ಈ ಹಾಲಿವುಡ್ ಬಾಲಿವುಡ್ ಮೂವೀಸ್ಗಳು ನೋಡಿದಾಗ ನಮ್ಮವರು ಯಾಕೆ ನಾವು ಈ ರೀತಿ ಮಾಡಬಾರ್ದು, ಒಂದು ಮೂವಿ ಅಲ್ವಾ. ಆಮೇಲೆ ಅದರ್ ಸೈಡ್ ಆಫ್ ದನ್ನು ನಾನು ಮಾತಾಡ್ಬಿಡ್ತೀನಿ. ಯಾಕೆಂದ್ರೆ ಇವಾಗ ನಾವು ಒಂದು ಸೈಡ್ ಪ್ರೊಡ್ಯೂಸರ್ ಮಾತಾಡ್ಬೋದು, ಅದರ್ ಸೈಡ್ದು ಇನ್ನೊಂದು ಪ್ರಾಬ್ಲಮ್ ಇದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅಥವಾ ಯಾವುದೇ ಅಂಬರೀಷು, ಇವರೆಲ್ಲರೂ ಮೂವಿ ಓಡದೇ ಇರಲಿ ಒಂದು 5 ರಿಂದ 6 ಮೂವಿ ಅದು 10 ಮೂವಿಗೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಸೊ ದಟ್ ಅವರು ಪ್ರೇಕ್ಷಕರನ್ನ ಎಂಗೇಜ್ ಆಗಿರೋರು, ಜನಗಳಿಗೆ ಸಿನಿಮಾ ಮಾಡ್ತೀವಪ್ಪ ಅಂತ. ಇವತ್ತು ಸಿನಿಮಾ ರಂಗ ಹಾಳಾಗೋದಕ್ಕೆ ಒಂದು ಮೂಲ ಕಾರಣ ನನ್ನ ಪ್ರಕಾರ, ಐ ಆಮ್ ನಾಟ್ ಡಿಕ್ಲೈನಿಂಗ್ ಇಟ್, ನನ್ನ ಪ್ರಕಾರ ಇವರು ಒಂದು ಸಿನಿಮಾನ ಅಥವಾ 2 ಸಿನಿಮಾನ ವರ್ಷಕ್ಕೆ ಬಿಡ್ತೀರಿ. ಆ 1 ಸಿನಿಮಾ 2 ಸಿನಿಮಾ ಓಡ್ಬೋದು, ಓಡದೇ ಇರ್ಬೋದು. ಮತ್ತೆ ಕಲಾವಿದರಿಗೆ ಎಲ್ಲಿ ನಿಮಗೆ ವ್ಯಾಲ್ಯೂಸ್ ಇದೆ ಅಥವಾ ನಿಮ್ಗೆ ಎಲ್ಲಿ ಊಟ ಸಿಗುತ್ತೆ, ಅವು 2 ಮೂವಿಲಿ 1 ಮೂವಿ ಓಡ್ಬೋದು, 1 ವರ್ಷ ಓಡಕ್ಕಾಗಲ್ಲ ಸರ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಫಿಲಿಂ ಮೇಕಿಂಗ್ ಅಂತ ಕಾನ್ಸಂಟ್ರೇಟ್ ಮಾಡಕ್ ಹೋದಾಗ ನಿಮ್ಮ ಮೂವಿ ರೇಟ್ಸ್ ಕಮ್ಮಿ ಆಗುತ್ತಲ್ಲ, ನಂಬರ್ ಆಫ್ ಮೂವೀಸ್. ಖಂಡಿತವಾಗ್ಲೂ ಹೇಳೋದು ಸತ್ಯ ಸರ್. ಅಂದ್ರೆ ಸರ್ ಹೇಳಿದ್ನಲ್ಲ, ಕೆಲವು ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾಸ್, ಬೇಸಿಕ್ ಕಮರ್ಷಿಯಲ್ ಸಿನಿಮಾಸ್ ತುಂಬಾ ಚೆನ್ನಾಗಿ ಕತೆ ಬರ್ಕೊಂಡು, ಅಂದ್ರೆ ಹಳೆ ಕಾಲದಲ್ಲಿ ಕತೆ ಬರೆಯೋರು ಬೈದ ಸರ್, ರೈಟ್ರು ಬೈದ, ಡೈಲಾಗ್ ರೈಟ್ರು ಬೈದ, ಡೈರೆಕ್ಟ್ರು ಗೈಡ್ ಮಾಡ್ತಾರೆ, ಹಿಂಗೆ ಹೋಗ್ಬೇಕು ಇದು ಹಿಂಗೆ ಹೋಗ್ಬೇಕು. ಇವಾಗ ಡೈರೆಕ್ಟ್ರೇ ಡೈಲಾಗ್ ರೈಟ್ರು, ಡೈರೆಕ್ಟ್ರೇ ರೈಟ್ರು ಅದಾಗ ಪ್ರೋಸೆಸ್ ದೊಡ್ಡದಾಗುತ್ತೆ ಸರ್. ಸೊ ಏನಾಗುತ್ತೆ, ಅಲ್ಲೇ ಅದ ಟೈಮ್ ಫಿಲ್ ಆಗೋಯ್ತು. ಸೊ ಅದ್ರ ಮಧ್ಯದಲ್ಲಿ ಇವಾಗ ಏನಾಗುತ್ತೆ, ಇವಾಗ ಒಂದು KGF ಆಯ್ತು ಸರ್. ಕರೆಕ್ಟ್. ಒಂದು KGF ವಾಸ್ ಅ ಗೇಮ್ ಚೇಂಜರ್ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಖಂಡಿತವಾಗಿ. ಆಮೇಲೆ ಅವ್ರು ಆ ಬ್ಯಾಕ್ ಡ್ರಾಪ್, ಆ ಎಫರ್ಟ್ಸ್ ಅಲ್ಲಿ ಇಟ್ ವಾಸ್ ಅ ಡಿಫ್ರೆಂಟ್ ಸ್ಕೇಲ್. ಸೊ ಅದಾದ್ಮೇಲೆ KGF 2 ಬಂತು. ಸೊ ಇವಾಗ ಅದಾದ್ಮೇಲೆ ಇವಾಗ ನಮ್ಮ ಎಸ್ ಅಂತ ಎಕ್ಸಾಂಪಲ್ ತಗೊಂಡ್ರೆ, ಅವ್ರು ಇವಾಗ ಈಸ್ ಆಲ್ರೆಡಿ ಡನ್ ದಿಸ್. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ, ನಾನು ಆಡಿಯನ್ಸ್ ಆಗಿ ಎಲ್ಲ ಗೊತ್ತಿರೋದ್ರಿಂದ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇದು ಆಲ್ರೆಡಿ ಇದು ಮಾಡಿ ಇನ್ನ ಬೇರೆ ಲೆವೆಲ್ ಏನು ಕ್ರಿಯೇಟ್ ಮಾಡಬೇಕು ಅಂತ. ಲಾರ್ಜರ್ ದನ್ ಲೈಫ್ ನಮ್ಗೆ ದೊಡ್ಡದಾಗಿ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಇಮ್ಮೆನ್ಸ್ ಟೈಮ್. ಬಟ್ ಎಲ್ಲ ದಟ್ ಈಸ್ ಫಾರ್ ಹಿಮ್, ದಟ್ ಈಸ್ ಓನ್ಲಿ ಫಾರ್ ಹಿಮ್. ಎಲ್ಲ ಆಕ್ಟರ್ ಅದನ್ನೇ ಫಾಲೋ ಮಾಡ್ತಿದಿರಲ್ಲ. ಈಗ ರಿಷಬ್ ಶೆಟ್ಟಿ will not act more than 2 movies. ರಕ್ಷಿತ್ ಶೆಟ್ಟಿ will not act more than 2 movies. ನೀವು ಯಾವುದೇ ಆಕ್ಟರ್ನ ತಗೊಳ್ಳಿ, ದೇ ವಿಲ್ ಆಲ್ಸೋ ಥಿಂಕ್ ಐ ಶುಡ್ ಡೂ ಬಿಹೈಂಡ್ ಎವ್ರಿಥಿಂಗ್ ಅಂತಂದ್ರೆ, ಮತ್ತೆ ಆಮೇಲೆ ವಾಪಸ್ ಬಂದು ಥಿಯೇಟರ್ಗಳು ಖಾಲಿ ಹೊಡೆಯುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಬರ್ತಾರೆ. ಖಂಡಿತ ಸರ್. ಇವಾಗ ಏನಾಗುತ್ತೆ, ಒಬ್ರು ಸೂಪರ್ ಸ್ಟಾರ್ ಒಂದು ಫಾಲೋ ಮಾಡಿದಾಗ ಏನಾಗುತ್ತೆ, ಇವಾಗ ಎಲ್ಲರಿಗೂ ಆಸೆ ಇದ್ದಿರುತ್ತೆ ನಾನು ಏನು ಮಾಡಲೇಬೇಕು ಅಂತ. ಬಟ್ ನೀವು ಹೇಳ್ದಂಗೆ ಕಮರ್ಷಿಯಲ್ ಸಿನಿಮಾಸ್ ಅಲ್ಲಿ ಎಂಟರ್ಟೈನ್ ಮಾಡ್ಕೊಂಡು ಬಂದು ವರ್ಷಕ್ಕೆ 2-3 ಸಿನಿಮಾಗಳು, ನಂಗೆ ಆ ಥರ ನೋಡಿದ್ರೆ ತೆಲುಗು ನಾನಿವ್ರು ತುಂಬಾ ಇಷ್ಟ ಆಗ್ತಾರೆ. ಕರೆಕ್ಟ್. ವರ್ಷಕ್ಕೆ 2-3 ಸಿನಿಮಾಗಳು ಈಸಿಯಾಗಿ ಕೊಟ್ಕೊಂಡವರು ಕರೆಕ್ಟ್ ಸಖತ್ತಾಗಿ ಮಾಡ್ಕೊಂಡ್ ಬರ್ತಾರೆ. ಸೊ ಎಲ್ಲೋ ನಮ್ಮ ಆಕ್ಟರ್ಸ್, ನಮ್ಮ ಸ್ಟಾರ್ಸ್ ಯಾರೇ ಇದ್ರು ಸೀನಿಯರ್ಸ್, ಸೊ ವರ್ಷಕ್ಕೆ ಒಂದು 2-3 ಸಿನಿಮಾಗಳು ಮಾಡ್ಕೊಂಡ್ ಬಂದ್ರೆ ಐ ಥಿಂಕ್ ದೇ ಕ್ಯಾನ್ ಕೀಪ್ ದಟ್ ಥಿಯೇಟರ್ ಎಂಗೇಜ್. ನೋಡಿ ಸರ್, ರಜನಿಕಾಂತ್ ಇಷ್ಟು ವಯಸ್ಸಾದ್ರೂ ಅವ್ರು ಎಲ್ಲ ನೋಡಿದ್ದಾರೆ, ದುಡ್ಡು ನೋಡಿದ್ದಾರೆ, ಫೇಮ್ ನೋಡಿದ್ದಾರೆ, ಎವ್ರಿಥಿಂಗ್ ಹ್ಯಾಸ್. ಬಟ್ ಈವನ್ ಆ ವಯಸ್ಸಲ್ಲಿ 2 ಮೂವಿನ ಆಕ್ಟ್ ಮಾಡ್ತಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ. ಯಾಕೆ? ಬಟ್ ಹೇಳಿದಲ್ಲ ಸರ್, ಅದೇನೋ ಗೊತ್ತಿಲ್ಲ ಸರ್ ನಮಗೆ. ನಮ್ಮ ಕನ್ನಡದಲ್ಲಿ ತುಂಬಾ ಲಾರ್ಜರ್ ಲೈಫ್ ಮಾಡಬೇಕು ಅಂತ ಒಂದು ಅಪ್ರೋಚ್. ಬಟ್ ಇನ್ನೊಂದು ನನಗೆ ಯಾವಾಗ ಅನ್ಸುತ್ತೆ ಸರ್, ಯಾಕಂದ್ರೆ ಇವತ್ತು ಇನ್ಸ್ಟಾಗ್ರಾಮ್ ತೆಗೆದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಕಾಮಿಡಿ ಕಂಟೆಂಟ್ಸ್, ಲವ್ ಕಂಟೆಂಟ್ಸ್ ಎಲ್ಲ ಅವರೇ ಕ್ರಿಯೇಟ್ ಮಾಡ್ತಾರೆ ಸರ್. ಬಟ್ ಸಿನಿಮಾ ಅಂತ ಬಂದಾಗ ಏನಾಗಿದೆ, ನಾನೇನೋ ಹೊಸದಾಗಿ ಕ್ರಿಯೇಟ್ ಮಾಡಕ್ಕಲ್ಲ ಅಲ್ಲಿಗೆ. ಅಂದ್ರೆ ಇನ್ಸ್ಟಾಗ್ರಾಮ್ ಮಾಡಿದ್ರೆ ಸಿನಿಮಾದಲ್ಲಿ ಮಾಡಿದ್ರೆ ಏನ್ ಸಿನಿಮಾಗಳು ಅಂತ ಅನ್ಸುತ್ತೆ. ಅಲ್ಲಿ ಏನಾಗುತ್ತೆ, ಒಂದು ಕಡೆ ನೋಡಕ್ ಹೋದ್ರೆ ಜನನು 100 ರೂಪಾಯಿ ಕೊಡೋಂಗೆ 200 ರೂಪಾಯಿ ಕೊಡೋದು ದೊಡ್ಡದಲ್ಲ. 5 ಕೋಟಿ ಹಾಕೊಂಡ್ರೆ 100 ಕೋಟಿ ಹಾಕೋದು ದೊಡ್ಡದು ಆಕ್ಚುಲಿ ಅವಾಗ ಹಂಗೆ ಲೆಕ್ಕ ಹಾಕೊಂಡ್ರೆ. ಇವಾಗ ನಾನು KGF, ಕಾಂತಾರ, ಬಾಹುಬಲಿ, ಎಕ್ಸ್ಪ್ರೆಸ್, ಒಳ್ಳೊಳ್ಳೆ ಪುಷ್ಪ ಸಿನಿಮಾಗಳು ನೋಡೋದ್ಮೇಲೆ
ನಾನು ಹೇಳೋದಂದ್ರೆ ಯಾವ ಥರದ್ದೇನೋ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. Correct. ಬಟ್ ನಾನೊಬ್ಬ ಸಿನಿಮಾದ ಯೋಚನೆ ಮಾಡೋಕ್ಕೂ ಆ ಥರ ಸಿನಿಮಾ ನನ್ನ ಕೈಲಿ ಮಾಡಕ್ಕೆ ಒಂದು ಪುಟ್ಟು ಹಾಯ್ನ ಅನ್ನೋ ಥರ ಒಂದು ಸಿನಿಮಾ, ಒಂದು ಕೃಷ್ಣ ಬಣ ಸಿಕ್ಕಿ ಥರ ಸಿನಿಮಾ, ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ, ತುಂಬಾ ಲಾಜದ ಲೈಫ್ ಎರಡೋ ಫ್ಯಾಮಿಲಿ ಎಂಜಾಯ್ ಮಾಡೋದು. ಸೊ ಆ ಥರ ಸಿನಿಮಾಸ್ ಮಾಡೋಕೆ ಅದಕ್ಕೆ ಡೈರೆಕ್ಟರ್ಸ್ ನುಗ್ಬೇಕು ಸರ್. ಮುಂದೆ ಡೈರೆಕ್ಟರ್ಸ್ ನುಗ್ಗಿ ಏನಾಗುತ್ತೆ, ಡೈರೆಕ್ಟರ್ಸ್ ನುಗ್ದಾಗ ಒಂದು ಒಳ್ಳೆ ಔಟ್ಪುಟ್ ಕೊಟ್ರೆ ಚೆನ್ನಾಗಾದ್ರೆ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಬರ್ತಾರೆ ಸರ್. ತುಂಬಾ ಜನ ಪ್ರೊಡ್ಯೂಸರ್ಸ್ ನಂಬಿ ಡೈರೆಕ್ಟರ್ಸ್ ಕೋಟ್ಯಾಂತರ ರೂಪಾಯಿ ಕಾಸು ಹಾಕ್ತಾರೆ. ಕೆಲಸಕ್ಕೆ ಒಂದು ಪ್ರಾಜೆಕ್ಟ್ ವ್ಯಾಲ್ಯೂ ಇಲ್ಲಾಂದ್ರೆ ಈ ಟೀಮ್ ಮ್ಯಾಕ್ಸಿಮಮ್ ಇವತ್ತಿನ ಈ ಟೀಮ್ನ ಗ್ರಾಸ್ ಮಾಡೋ ಶಕ್ತಿ ಇರೋದು ಈ ಟೀಮ್ ಇರೋ ಫಾರ್ಮ್ಗೆ ಒಂದು 15-20 ಕೋಟಿ ಅಂತ ಇದ್ರೆ, ಪ್ರೊಡ್ಯೂಸರ್ ಇಲ್ಲ ನೀವು ನಂಬಿ ಮಾಡಿ ಅಂದ್ರೆ ಒಂದು 50 ಕೋಟಿ 60 ಕೋಟಿ 70 ಕೋಟಿ ಖರ್ಚು ಮಾಡಿ ಕೊನೆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೆ ಏನಾಗುತ್ತೆ, ನಿನ್ನ 4 ಜನ ಡೈರೆಕ್ಟರ್ಸ್ ಯಾರು ಇದೇ ತರ ಮಾಡ್ಕೊಳ್ತಾರೋ ಇಲ್ಲ ಮಾಡಕ್ ಹೊರಟಿರೋ ಅವ್ರು ಪ್ರೊಡ್ಯೂಸರ್ ಅಂತ ಬಂದಾಗ ಪ್ರೊಡ್ಯೂಸರ್ ಆಬ್ವಿಯಸ್ಲಿ ಅಪ್ಸೆಟ್ ಆಗಿರ್ತಾರೆ. ಇವರು 3 ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದ್ರು, 4 ಸಿನಿಮಾ ಕಣ್ಮುಂದೆ ಕಾಣಿಸ್ತಾರೆ, ಎಲ್ಲಿಂದ ಕಾಣಿಸ್ತಾನೆ. ಕರೆಕ್ಟ್. ಹೇಗೆ ನಾನು ಹೇಳಕ್ ಇಷ್ಟು ಈಸಿನೋ ಚಪ್ಪಾಳಿ ಹೊಡ್ಸ್ಕೊಳ್ಳೋದು ತುಂಬಾ ಕಷ್ಟ, ಕಾಸು ಹೋಗಿ ATM ಕದಿವು ಅಂತ ಹೇಳಿದ್ರೆ ಬಾಯಿ ತುಂಬಾ ಈಸಿ, ಬಟ್ ಕದಿಯಕ್ಕಾಗಲ್ಲ ಕಾಸು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕದಿಯೋದು ಈಸಿ, ಕರೆಕ್ಟ್. ಕಾಸನ್ನ ಕೊಳ್ಳೊಡೋದು ಈಸಿ, ಬಟ್ ಕೊಳ್ಳೋದು ಸಿಗಾಕೊಳ್ಳೋದು ಅಷ್ಟು ಈಸಿ. ಸೊ ಪ್ರೊಡ್ಯೂಸರ್ಸ್ಗೂ ಈ ಪ್ರಾಬ್ಲಮ್ ಆಗುತ್ತೆ ಸರ್. ಪ್ಯಾನ್ ಇಂಡಿಯಾ ಹೀರೋ ಆಗ್ಬೇಕು ಅಂತ ನೀವು ನಿಜವಾಗ್ಲೂ ಟ್ರೈ ಮಾಡ್ತಿದ್ದೀರಾ? ಆನೆಸ್ಟ್ಲಿ ಸ್ಪೀಕಿಂಗ್. ತಾವೇ ನಾನು ಹೀರೋ ಆಗ್ಬೇಕು ಅಂತ ಹೀರೋ ಆಲ್ರೆಡಿ ಆಗಿದ್ದೀರಿ. ಪ್ಯಾನ್ ಇಂಡಿಯಾ ಮೂವಿ ಸೇಮ್ ಬಿಹೈಂಡ್ ಎವ್ರಿಥಿಂಗ್, ಎಲ್ಲದಕ್ಕೂ ಮೀರಿ ಒಂದು ಉತ್ತಮ ದೊಡ್ಡ ಮೂವಿ ಮಾಡಬೇಕು ಸರ್. ಸೊ ದಟ್ ದ ವರ್ಲ್ಡ್ ಸರ್ ಖಂಡಿತ ನೇಷನ್ ಶುಡ್ ಟರ್ನ್. ಸರ್ ನೇಷನ್ ಶುಡ್ ಟರ್ನ್ ನಾಟ್ ಬಿಕಾಸ್ ಆಫ್ ಈಗೋ ಆರ್ ಎನಿಥಿಂಗ್ ಸರ್. ನನಗೇನಂದ್ರೆ ಐ ಆಮ್ ಪ್ರೊಫೆಷನಲ್ ಫುಟ್ಬಾಲ್ ಪ್ಲೇಯರ್ ಆಲ್ಸೋ. ನನ್ನ ಮಾರ್ಷಲ್ ಆರ್ಟ್ಸ್ ಕೂಡ ಮಾಡ್ತೀನಿ. ನಾನು ಆಕ್ಚುಲಿ ಮೂವಿ ಲುಕ್ಗೋಸ್ಕರ ಚೇಂಜ್ ಮಾಡಿದ್ದೆ. ಮೈ ನೆಕ್ಸ್ಟ್ ಕ್ವೆಶ್ಚನ್. ಸೊ ನಂದೇನಂದ್ರೆ ಇವಾಗ ನನಗೆ ಮತ್ತೆ ಒಂದು ಡಿವೈಡ್ ಮಾಡಕ್ ಇಷ್ಟ ಇಲ್ಲ, ಒಂದು ರಾಣ ಮಾಡಕ್ ಇಷ್ಟ ಇಲ್ಲ, ಇಲ್ಲಾಂದ್ರೆ ಒಂದು ಇಷ್ಟಬೇಡ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಜನಕ್ಕೆ ಅದು ಮೀರಿದ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟಿದೆ ಫೋನಲ್ಲಿ. ಕರೆಕ್ಟ್. ನನ್ನನ್ನು ನೋಡ್ಬೇಕು ಅಂತ ಹೇಳಿದ್ರೆ ಏನಿದೆ ನನ್ನ ನೋಡ್ಬೇಕು. ಫಸ್ಟ್ ನೀವು ನನ್ನ ನೋಡ ಅಂತ ಹೇಳಕ್ಕಿಂತ ಮುಂಚೆ ನಾನು ನನ್ನನ್ನೇ ಕ್ವಶನ್ ಕೇಳ್ತೀನಿ, ನಾನು ಯಾಕೆ ಬೇರೆಯವ್ರು ಹೇಳಿದ್ರು ನನ್ನ ನೋಡು ಅಂತ. ಕರೆಕ್ಟ್. ನಾನೇನೋ ಹೊಸ ಕಿಸಿಬೇಕಿಲ್ಲ, ಬೇರೆಯವ್ರು ಕಿಸಿದೇ ಇರೋದು, ನಂದೇ ಆದ ಒಂದು ಟ್ಯಾಲೆಂಟ್ ಇರ್ಬೇಕಲ್ಲ. ಅವಾಗ ನಾನು ಗ್ರೇಟ್, ನೀವು ಗ್ರೇಟ್ ಅಲ್ಲ, ನಿಮ್ಗಿಂತ ಗ್ರೇಟ್ ಆ ಮೈಂಡ್ ಸೆಟ್ ಅಲ್ಲಿ ನಾನು. ಬಿರಿಯಾನಿ ಅದೇ ಫ್ಲೇವರ್ ಇರುತ್ತೆ, ಚಿತ್ರಾನ್ನದ ಫ್ಲೇವರ್ ಇರುತ್ತೆ, ರೈಸ್ ರಸಂ ಫ್ಲೇವರ್ ಇರುತ್ತೆ. ನನ್ನ ಫ್ಲೇವರ್ ಏನು, ನನ್ನ ಸ್ಟೈಲ್ ಏನು. ಸೊ ನಾನ್ ನಂಬೋದೇನು ಅಂತ ಹೇಳಿದ್ರೆ ನನ್ನ ತರ ಹುಚ್ಚನೋ ಇಲ್ಲ ಬುದ್ಧಿವಂತರೋ ಇಲ್ಲ ದಡ್ರೋ ತುಂಬಾ ಜನ ಇದ್ದಾರೆ ಮಾರ್ಕೆಟಲ್ಲಿ. ಅಂಥವ್ರ ಜೊತೆಗೆ ಸೇರ್ಕೊಂಡು ನನ್ನ ಇರೋ ಐಡಿಯಾ ಅವ್ರಿಗೆ ಕೊಟ್ಟು ಅವ್ರದ್ದು ಇರೋ ಐಡಿಯಾ ನಾನು ತಗೊಂಡು ನಮ್ಮವ್ರು ಯಾವ್ದ್ರ ಜೊತೆ ಸೇರ್ಕೊಂಡು ಏನೋ ಹೊಸದಾಗಿ ಕ್ರಿಯೇಟ್ ಮಾಡೋಣ. ಒಂದು ಡ್ಯಾನ್ಸ್ ಬೇಕ್ ಮಾಡೋಕ್ಕೊಂದು ಆಸೆ ಇದೆ, ಒಂದು ಸ್ಪೋರ್ಟ್ಸ್ ಬೇಕ್ ಮಾಡೋಕ್ಕೊಂದು ಆಸೆ ಇದೆ. ನನಗೆ ಅದೇ ರೆಗ್ಯುಲರ್ ರೌಡಿಸಮ್ ನನ್ಗೆ ಮಾಡಕ್ ಇಷ್ಟ ಇಲ್ಲ. ಏನೋ ಹೊಸದಾಗಿ ಮಾಡಬೇಕು. ನನ್ಗೆ ಅದೇ ಮೇಲ್ ಜಾತಿ ಕೀಳ್ ಜಾತಿ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಲೈಫ್ ನಾನು ಅದು ನೋಡಿಲ್ಲ, ಅದನ್ನ ನನ್ನ ಕಣ್ಣಾರೆ. ನಾನು ಯಾವತ್ತೂ ಅದನ್ನ ಆ ಥರ ನನ್ನ ಸರ್ಕಲ್ ಆಗಲಿ, ಇವತ್ತು ನಾವು ಓದ್ತಾರ ಸರ್ಕಲ್ ಆಗಲಿ ಯಾರು ಕಾಣ್ತಾ ಇಲ್ಲ ಅದನ್ನ. ಎಲ್ಲ ಈಕ್ವಲ್ ಆಗಿ ಒಬ್ಬರು ಕಾಯ್ತಾರೆ. ನಾವೇನಂದ್ರೆ ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ಮೈಂಡ್ ಸೆಟ್ ಇರೋ ಬಾಯ್ಸ್ ನಾವೆಲ್ಲರೂ. ಸೊ ಈ ತರ ಒಂದು ಸ್ಪೋರ್ಟ್ಸ್ ಏನೋ ಒಂದು ಇದು ಇಲ್ಲ ಒಂದು ನೇಷನ್ ಅಲ್ಲಿ ಫೈಟ್ ಮಾಡ್ತೀವಿ ನೋಡಿ. ನೀಟ್ ಎಕ್ಸಾಮ್ ತಗೊಳ್ಳಿ, ಒಂದು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು, ಈ ತರದೇನೋ ಒಂದು ಕಥೆಗಳು ಮಾಡಬೇಕು. ಅಂದ್ರೆ ಸಿಸ್ಟಮ್ ಸ್ಟ್ರಾಂಗ್ ಇದೆ, ಸಿಸ್ಟಮ್ ಹಿಂಗ್ ನಡೀತದೆ ಹಂಗ್ ನಡೀತದೆ ಅಂತಲ್ಲ. ಇದ್ರ ಮೇಲೆ ನನ್ನ ಹಠ. ನನ್ನ ಹಠ ಇಸ್ ನಾಟ್ ಜಸ್ಟ್ ಸಿನಿಮಾ. ನನ್ನ ಹಠ ಹೆಂಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ನಾನು ರೋಡ್ ಟ್ಯಾಕ್ಸ್ ಯಾಕೆ ಕಟ್ಟಾದೆ ಅಂತ ನನ್ಗೆ ಅನ್ಸುತ್ತೆ. ನನಗೆ ಬೆಳಿಗ್ಗೆ ಎದ್ದು ನಾನು ಒಂದು CMಗೆ ಮತ್ತೆ DCM ಅವ್ರಿಗೆ ಟ್ವೀಟ್ ಮಾಡೋಣ ಅಂತ ಅನ್ಸುತ್ತೆ, ರಿಕ್ವೆಸ್ಟ್ ಮಾಡಿ ಸರ್ ರೋಡ್ ಟ್ಯಾಕ್ಸ್ ನ ಸ್ಟಾಪ್ ಮಾಡ್ಬಿಡಿ ಸರ್. ಯಾಕಂದ್ರೆ ರೋಡ್ ಟ್ಯಾಕ್ಸ್ ಕಟ್ತಾರೆ ನನ್ಗಂತೂ ಕಣ್ಣಾರೆ ಕಾಣಿಸ್ತಾ ಇಲ್ಲ. ತಾಲೂಕು ಕಟ್ತಾ ಇದೀವಿ, ಇದು ಏನಾಗ್ತಿದೆ ಇಲ್ಲ, ನೀವ್ಯಾರು ಅಧಿಕಾರಿಗಳು ಯಾರಿದ್ದಾರೆ ನೋಡಿ ಅಂತ ಹೇಳ್ತಾರೆ.